स्वागत है आपका बी न्यूज नेशन में। मैं हूं आबिद शेख। आइए सबसे पहले नजर डालते हैं आज की सुर्खियों पर। लोगों की आवाज सुनकर प्रशासन हरकत में। एक्स एमएलए रविकांत पाटिल का आरटीओ अधिकारियों पर पैसे लेने का आरोप। इंडी में बीजेपी पदाधिकारियों की प्रेस मीट। स्कूल दाखिलाती आंदोलन में 100 बच्चों का दाखिला। सुप्रीम कोर्ट के SC/ST प्रमोशन आरक्षण को खत्म करने के आदेश, सरकार पर डाला दबाव। आइए देखते हैं खबरें विस्तार से। बीजापुर में कल हुई बारिश से बस स्टैंड को जाने वाला मुख्य रास्ते का एक हिस्सा जमीन में धंसने से लोगों को काफी परेशानी हुई, जिसकी जिम्मेदारी को लेकर कारपोरेशन खामोश नजर आया। मगर लोगों ने ऐसी आवाज उठाई कि संबंधित इलाके के अलावा ADB स्कीम के ठेकेदारों को काम करने पर मजबूर कर दिया। किसी भी डिपार्टमेंट से हो, लोगों को काम चाहिए। काम अभी अधूरा है। अब भी महानगर पालिका अपनी आंखें नहीं खोलेगा तो कब खोलेगा, इसकी चिंता लेकर समाजी चिंतक हैरान में हैं। ಇದು ನಮ್ದಲ್ಲ ಇದು ಸರ್, ಇದು ನಮ್ದು ಕಾರ್ಪೊರೇಷನ್, ನಮ್ದು ADB ಸ್ಕೀಮ್, ಇದು ನಮ್ದಲ್ಲ ಸರ್. ಇದು ಈ ಕಾರ್ಪೊರೇಷನ್ ಆದ್ರೂ ಇಲ್ಲಿ ನಮ್ದು ಮಾಡಕ್ ಬಂದಿದ್ದೇವೆ, ಅದ್ರಗೋಸ್ಕರ ನಾವು ಅದನ್ನ ಮಾಡ್ತಾ ಇದೀವಿ ಇವಾಗ. ಹಾ, ಇಲ್ಲ ಇಲ್ಲ, ಇದು ಕಾರ್ಪೊರೇಷನ್ದವ್ರು ಮಾಡಿದ್ದು ಸರ್. ಇದು ಕಾರ್ಪೊರೇಷನ್ಗೆ ಸಂಬಂಧ ಬರ್ತದೆ ಸರ್. ಎಲ್ಲ ನಾವು ಕಾಂಟ್ರಾಕ್ಟರ್, ನಾವು ಕಾಂಟ್ರಾಕ್ಟರ್ ಅಲ್ಲಿ. ಅಲ್ಲ ಸರ್, ಈಗ ಮಳೆ ಕೊಚ್ಚು ಇಲ್ಲ ಐತಿ ಸರ್. ಕ್ವಾಲಿಟಿ ಮಳೆಯಲ್ಲಿ ಹಂಗಾಗತ್ತೆ ಸರ್, ಅನಿವಾರ್ಯ, ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲ ಇಲ್ಲ, ಇವಾಗ ನಿನ್ನೆ ಆಗಿದೆ ಸರ್. ಇದು ಮಾಡಕ್ಕೆ ಆಗತ್ತೆ. ಯಾವ್ದು ಸರ್? ಅದು CC ರೋಡ್. ಅದೇ ಸರ್, ಆಗತ್ತೆ ಮಾಡ್ತದೆ ಕ್ಲಿಯರ್. ಇಲ್ಲ, ಕ್ವಾಲಿಟಿ ಅಂದ್ರೆ ಇದೇನು ಟಾರ್ ರೋಡ್ ಮಾಡಿಲ್ಲ ಸರ್, ಇನ್ನು ಕಂಪೆಕ್ಷನ್ ಆಗಬೇಕಲ್ಲ ಸರ್. ಅದಕ್ಕೆ 3 months ಟೈಮ್ ಇರ್ತದೆ. ಇವಾಗ ಆಗಿದ್ವಿ, ಒಂದು ತಿಂಗಳು, 1.5 ತಿಂಗಳು ಆಗಿದ್ದೀವಿ ಕೆಲಸ ಮಾಡಿ. ಕಾಂಟ್ರಾಕ್ಟರ್ದು ಇರ್ತದೆ ಸರ್. ಯಾರು ಕಾಂಟ್ರಾಕ್ಟರ್? इंडी के एक्स MLA रविकांत पाटिल ने कल झलकी चेक पोस्ट पहुंचकर RTO ऑफिस के अधिकारियों से मुलाकात करके इन पर आरोप लगाया कि आपको कर्तव्य से ज़्यादा पैसा ज़रूरी है, क्योंकि आपके सामने से गैर कानूनी रेत और ओवरलोड गाड़ियां गुजरती हैं। बिना इन पर कार्रवाई किए पैसा लेकर आंख बंद करके छोड़ देते हैं। इसी से संबंधित अपनी मांगों को लेकर RTO को अपना निवेदन पत्र दिया। ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆರಿಸಿದ್ರೆ ಹಂಗೆ ಇನ್ಲೀಗಲ್ ಆರಿಸಿದ್ರೆ ಅವ್ರಿಗೆ FIR ದಾಖಲು ಮಾಡಿ. ಬಟ್ ನಿಮ್ಮ ಕೆಲಸ ಏನಂತ ಹೇಳಿದ್ರೆ, ನೀವು ಓವರ್ಲೋಡ್ ಗಾಡಿಗೆ ಎಲ್ಲ ಕೇಸ್ ಮಾಡಬೇಕು. ನೀವಂತೂ ಇಂಡಿಯಾರಿ ಬಿಡ್ರಿ, ನೀವು ಟ್ರಕ್ ಓವರ್ಲೋಡ್ ಇದನ್ನು ಕೇಸ್ ಮಾಡಲ್ಲ. ಎಷ್ಟು ಮಾಡಿರಿ ಇದು ನನಗೆ ಗೊತ್ತಿಲ್ಲ. ಬರೀ ನಿಮ್ದು ಒಂದೇ ಕೆಲಸ ದುಡ್ಡು ತಿನ್ನೋದು, ಅದ್ರ ಬಿಟ್ಟರೆ ನಿಮ್ದು ಯಾವುದು ಕೆಲಸ ಇಲ್ಲ. ನಿಮಗೆ ಕಲೆಗೆ ನಾ ಹೇಳಲ್ಲ ಸಾಹೇಬ್ರ, ನಿಮ್ಮ ಬಗ್ಗೆ ಏನು ಕೆಟ್ಟದ್ದು ಹೇಳ್ದಂಗೆ ಆರಿಸ್ತದ. ನಾವು ಕಳ್ಕಳಿದಿಂದ ಹೇಳ್ತೇವೆ ಸಾಹೇಬ್, ಇಷ್ಟು ನಾವು ಓಡಾಡ್ತಿದ್ದೆವು, ಮಾಡ್ತಿದ್ದೆವು. ಅವ್ರು ನಮಗೆ ದಬಾಳಿಕೆ ಆಗ್ತಿದ್ದಾರೆ, ನಮ್ಮ ಮರ್ಡರ್ ಆಗ್ತಿದ್ದಾರೆ. ಇವ್ರು ಕೇಸ್ ಆಗೋದು ಕೆಲಸ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸರಿಗೆ ಗಪ್ಸಿದ್ರಲ್ಲ, ಅವ್ರೇನು ಮಾಡೋದು? ಶ್ರೀ ಪಾಟೀಲ್ ಸಾಹೇಬರು ಇವತ್ತು ಮನವಿ ಕೊಟ್ಟಿದ್ದಾರೆ. ಮನವಿ ಸ್ವೀಕರಿಸಿದ್ದೇವೆ. ಹೆಚ್ಚಿನ ಭಾರತದಲ್ಲಿ ಕಟ್ಟಡ ಮಾಡ್ತೀವಿ ಆಲ್ರೆಡಿ ಹೆಚ್ಚಿಗೆ ಈಗ ವೆಹಿಕಲ್ಗಳು ಲೋಡ್ ಆಗಿ ಹೋಗ್ತಾ ಇದ್ದಾರೆ. ಬಂದಿಲ್ಲ ಸರ್, ಇವತ್ತು ತಾವು ಯಾವುದೇ ವಾಹನ ಬಂದಿಲ್ಲ. ಸೊ ಬಂದಿರತಕ್ಕಂಥ ವಾಹನ ಈಗಾಗಲೇ ಪ್ರಕರಣ ಮಾಡಿ 17 ವಾಹನವನ್ನು ಪ್ರಕರಣ ಬುಕ್ ಮಾಡಿ ಅದಕ್ಕೆ ಸುಮಾರು 5,36,000 ರೂಪಾಯಿ ದಂಡ ವಸೂಲು ಮಾಡಿ ಇನ್ನು ಮುಂದೆ ಅದನ್ನು ಕಂಟಿನ್ಯೂ ಮಾಡೋದು. बीजापुर जिले के इंडी में केंद्र सरकार की योजना सबका साथ सबका विकास के कामों को लोगों तक पहुंचाने के लिए एक अभियान के तहत काम किया जाएगा। इसकी जानकारी आज एक प्रेस मीट में बीजेपी पदाधिकारियों ने दी। ಆ ಕಾರ್ಯಕ್ರಮಕ್ಕೆ ಶಿವಕುಮಾರ್ ಉದಾಸಿ ಅವರು, ಸುರೇಶ್ ಅಂಗಡಿ ಅವರು, ಅವರ ಜೊತೆನೇ ನಮ್ಮ ಕೇಂದ್ರ ಮಂತ್ರಿಗಳಾದಂಥ ರಮೇಶ್ ಜಿಗಜಿಣಗಿ ಅವರು ಇದ್ದು ಈ ಕೇಂದ್ರ ಸರ್ಕಾರದ ಯೋಜನೆಗಳು ಎಳಿ ಎಳಿಯಾಗಿ ಕಾರ್ಯಕರ್ತರಿಗೆ ತಿಳಿಸುವಂಥ ಕಾರ್ಯ ನಾಳೆ 23ನೇ ತಾರೀಕಿಗೆ
ಜಿಲ್ಲೆಯವರು ಹಮ್ಮಿಕೊಳ್ಳಾರ. ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ಈ ಕಾರ್ಯಕ್ರಮದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಪದಾಧಿಕಾರಿಗಳು ಕಾರ್ಯಕರ್ತರಿಗೆ ನೀವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ಯೋಜನೆಗಳು ಸಂಪೂರ್ಣವಾಗಿ ನೀವು ತಿಳಿದುಕೊಂಡಾಗ ಮಾತ್ರ ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗಿದೆ ಅನ್ನುವಂಥ ವಿಚಾರ ಇಟ್ಕೊಂಡು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕನ್ನುವಂಥ. बीजापुर जिले के हनम सागर ग्राम में जिला पंचायत, सार्वजनिक शिक्षण विभाग, क्षेत्र शिक्षण अधिकारी कार्यालय, ग्रामीण विभाग बीजापुर के सहयोग से 2017-18 का स्कूल दाखिलाती आंदोलन का उद्घाटन में खासगी स्कूलों को छोड़कर सरकारी स्कूलों में दाखिला लेने वाले 100 बच्चों का जिला उस्तुवारी मंत्री डॉक्टर एम.बी. पाटिल के मौजूदगी में स्वागत समारंभ किया गया। ನಮ್ಮ ಮಾನ್ಯ ಎಲ್ಲ ಮುಖ್ಯಮಂತ್ರಿಗಳು ದೇಶ ಮಗು ಸಬ್ಬೀರ್ ದೇಗಿನ ಇತನಿಗೆ HPS ಕಂಬಾಗಿ ಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾನೆ. 10 lakhs 10 ಲಕ್ಷ ಈಗ ಶಾಸಕರ ಅನುದಾನದಲ್ಲಿ 2 ರೂಮರಿ ಕಟ್ಕೊಳ್ಳಿ ಅಥವಾ 4 ರೂಮ್ ರಿಪೇರಿ ಮಾಡ್ಕೊಳ್ಳಿ ಅವ್ರು ಡಿಸೈಡ್ ಮಾಡ್ಕೋತಾರೆ. 1955ದಿಂದ ಬಿಲ್ಡಿಂಗ್ಗಳಿದಾವೆ ಅಂದರೆ ಹೀಗಾಗಿ ಆಮೇಲೆ ಈಗ ನಾವೊಂದು ಪ್ಲ್ಯಾನ್ ಮಾಡ್ತೇವೆ ಎಲ್ಲ ಸ್ಕೂಲ್ಗಳನ್ನ ನನ್ನ ಮತಕ್ಷೇತ್ರ ಪೂರ್ತಕ್ಕೆ ಇವತ್ತು ಅದನ್ನು ಮಾಡಬೇಕು ಅಂತ ಶಾಸಕನಾಗಿ. ಈ ಡಿಜಿಟಲ್ ಬೋರ್ಡು LED ಡಿಸ್ಪ್ಲೇ ಅವರೆಲ್ಲರಿಗೂ ಕೂಡ ಏನು ಖಾಸಗಿ ಸ್ಕೂಲ್ಸ್ದಲ್ಲಿ ಏನು ಫೆಸಿಲಿಟೀಸ್ ಇರ್ತವೆ ಒಟ್ಟು 365 ಸ್ಕೂಲ್ಸ್ ಇದ್ದಾವೆ ನಮ್ಮಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ. ಒಂದು 3 year ಪ್ರೋಗ್ರಾಮ್ ದಿಸ್ ಇಯರ್ ಒಂದು 100 ಸ್ಕೂಲ್ಸನ್ನು ಅದರಲ್ಲಿ MLA ಫಂಡು ಬರ್ತದೆ. ಆಮೇಲೆ ಈಗ ಯಾರೊಬ್ಬರು ನಿಮ್ಮ ಯಾವುದು ಸಿಸ್ಕೋನ ಯಾರವರು ನಮ್ಮ ಅವರೊಬ್ಬರು ಅಂತ ಹೇಳಿ ಸಿಲ್ಕೋ ಅಂತ ಹೇಳಿದ್ದಾರೆ. ಆಮ್ಯಾಗ ಈಗ ನಂದಿ ಶುಗರ್ ಫ್ಯಾಕ್ಟ್ರಿ ನಮ್ಮ ಇವ್ರಿಗೆ ಹೇಳಿದ್ದೀನಿ ಅವ್ರಿಗೊಂದು 10 ಕುಮಾರದನಿಗಳಿಗೆ ಒಂದು 10 ಕಡೆ ಅವರು ಶೇರ್ ಮಾಡಲಿಕ್ಕೆ. ಹೀಗೆ ಖಾಸಗಿ ಇದು ಎಲ್ಲನೂ ಕೂಡಿಸ್ಕೊಂಡು ಒಂದು 100 ಶಾಲೆಗಳನ್ನ ಈ ಸಲ ಇದನ್ನು ಮಾಡ್ಬೇಕಂತೀವಿ. ಸರ್ಕಾರಿ ಶಾಲೆಗಳು ಸುಧಾರಣೆ ಆದರೆ ಸ್ವಾಭಾವಿಕವಾಗಿ ಸೌಲಭ್ಯಗಳು ಸಿಕ್ಕರೆ स्वाभाविकವಾಗಿ ಖಾಸಗಿ ಶಾಲೆ ಇರುವಂಥ ಮಕ್ಕಳು ಸರ್ಕಾರಿ ಕಾಲೇಜಿಗೆ ಬರುವಂಥದ್ದಾಗ್ತದೆ. SC/ST नौकरियों पर प्रमोशन आरक्षण को खत्म करने पर सुप्रीम कोर्ट के दिए हुए आदेश पर चिंता जताते हुए कर्नाटक का राज्य दलित विद्यार्थी परिषद के जिम्मेदारों ने बीजापुर के सांसद और केंद्र मंत्री रमेश जिगजनगी के कार्यालय पर पहुंचकर केंद्र सरकार के खिलाफ नारेबाजी करते हुए SC/ST समुदाय पर हो रही नाइंसाफी के खिलाफ सांसद में आवाज उठाने की मांग करते हुए सरकार पर दबाव डालने के लिए निवेदन पत्र दिया। लोकसभा सदस्य केवल हुकुमरी पार्लियामेंट को कर्नाटक में 5 सांसद है। SC/ST लोकसभा संसद से आए हुए कर्नाटक का एक सांसद रमेश जिगजनी साहब से हमें निवेदन करते हुए इस वक्त SC/ST बढ़ती रिजर्वेशन के खिलाफ सुप्रीम कोर्ट ने एक फतवा निकाला हुआ है। वो फतवा कैसा है, SC/ST नौकरों को हटा दिया जाए, उस जगह पे वो मनुवादी ब्राह्मण को बिठाओ बोल के ऐसा वो सुप्रीम कोर्ट ने एक आदेश दिया है। ये आदेश का ऊपर हम लोग इसका खिलाफ एक आंदोलन के तरफ से हमारा दलित विद्यार्थी परिषद के तरफ से एक निवेदन करते हुए हमें इस वक्त तुम्हारा ऑफिस के सामने ऐसा वो निवेदन करते हुए हमें कैसा तुम्हारा ऑफिस के सामने बमड़ा मारा हुआ है, ऐसा तुम्हें संसद में जाके बमड़ा मार के वो सरकार को ऐसा हो रहा है कर्नाटक का हमारा SC/ST नौकरों का हालत, तुम लोग ज़रूर इसका सुग्रीवाज्ञा करते हुए उसका थोड़ा मदद करो बोल के. तो ಏನು ಸುಪ್ರೀಂ ಕೋರ್ಟ್ ಬಡ್ತಿ ಮೀಸಲಾತಿ ಸಂಬಂಧಪಟ್ಟಂಗೆ ಒಂದು ತೀರ್ಪನ್ನು ನೀಡಿದೆ. SC/ST ವಿರುದ್ಧ, SC/ST ನೌಕರರ ವಿರುದ್ಧ. ಆ ತೀರ್ಪನ್ನು ನಿಯತ್ತಾಗಿ ಭಾಳ ವಿಶ್ವಾಸದಿಂದ ಆ ತೀರ್ಪನ್ನು ರಿಟರ್ನ್ ಆಗಿ ವಾಪಸ್ಸಾಗಿ ತೆಗೆದುಕೊಂಡ್ರೆ ಒಳ್ಳೆಯದು. ಇಲ್ಲತ್ತಂದರೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಂಸದರ ಮನೆ ನುಗ್ಗಿ ಹೊಡಿತೀವಿ, ಅವರಿಗೆ ಚಪ್ಪಲಿಯನ್ನು ಹಾರ ಹಾಕ್ತೀವಿ, ಅವರ ಕಾರ್ಯಗಳಿಗೆ ಹೆಂಡೇನೆ ಎಸಬೇಕಾಗುತ್ತೆ.
ಕೊನೆ ಪಕ್ಷ ಸಂದರ್ಭ ಬಂದರೆ ಅವರನ್ನು ಕಲ್ಲು ತಂದು ಹೊಡೆಗೂ ಸಹ ನಾವು ಹಿಂಜರಿಯೋದಿಲ್ಲ. और खबरों के लिए देखते रहिए बी न्यूज़ नेशन।